ನಮಸ್ತೆ. ಮಾರ್ಚ್ 29ನೇ ತಾರೀಕು 2025ನೇ ತಾರೀಕು ಸೂರ್ಯಗ್ರಹಣ ಆಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಏನು ತೊಂದರೆ ಆಗುತ್ತೆ, ಯಾವ ರಾಶಿಯವರಿಗೆ ತೊಂದರೆ ಆಗುತ್ತೆ, ಯಾವ ಆಚರಣೆಯನ್ನು ಮಾಡಿಕೊಳ್ಬೇಕು ಅಂತ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಅವರಿಗಾಗಿ ಒಂದು ಸ್ಪಷ್ಟೀಕರಣ ಮತ್ತು ಈ ಗ್ರಹಣದ ಆಚರಣೆ ಮತ್ತು ಶನಿಯ ಬದಲಾವಣೆ ಆಗ್ತಾ ಇದೆ, ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇನ್ನೊಬ್ಬರಿಗೂ ಹಂಚಿಕೊಳ್ಳಿ. ನೇರವಾಗಿ ಹೇಳ್ತೀನಿ, ದಯವಿಟ್ಟು ರಾಹು, ಕೇತು, ಶನಿ, ಚಂದ್ರ ಇವರುಗಳನ್ನು, ದ್ವಾದಶ ರಾಶಿಗಳನ್ನು, ನಕ್ಷತ್ರಗಳನ್ನು ನೆಮ್ಮದಿಯಾಗಿ ಇರಲಿಕ್ಕೆ ಬಿಟ್ಟುಬಿಡಿ. ನೀವು ಭಾರತದಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂತಾದರೆ ನಿಮಗೆ ಈ ಗ್ರಹಣದ ಯಾವ ಆಚರಣೆಯು ಶಾಸ್ತ್ರೀಯವಾಗಿ ಇಲ್ಲ. ಹಾಗಂದರೆ ಏನು? ಗ್ರಹಣ ಆಗ್ತಾ ಇದೆ, ಆದರೆ ಭಾರತದಲ್ಲಿ ವಾಸ ಮಾಡುವ ನಮಗೆ ಅದರ ಗೋಚಾರ ಇಲ್ಲ. ಈ ಗ್ರಹಣದ ಬಗ್ಗೆ ನಾನು ಹಿಂದೆ ತುಂಬ ಮಾತಾಡಿದ್ದೇನೆ. ಸರಳವಾಗಿ ಹೇಳಬೇಕು ಅಂತಾದರೆ ಮಂತ್ರಸಿದ್ಧಿ ಮಾಡಿಕೊಳ್ಳಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಮತ್ತು ಮನಸ್ಸಲ್ಲಿ ಇರುವ ಸಂಕಲ್ಪವನ್ನು ಈಡೇರಿಸಿಕೊಳ್ಳಲಿಕ್ಕೆ, ಹಲವಾರು ಪ್ರಯೋಗಗಳನ್ನು ಮಾಡಲಿಕ್ಕೆ ಈ ಗ್ರಹಣದ ಸಮಯ ತುಂಬ ಪ್ರಶಸ್ತವಾದದ್ದು. ಅಸಂಖ್ಯ ವರ್ಷಗಳ ಸಾಧನೆಯ ಫಲವನ್ನು ಈ ಗ್ರಹಣದಲ್ಲಿ ನಾವು ಮಾಡುವ ಆಚರಣೆ ನಮಗೆ ಸರಳವಾಗಿ ತಂದುಕೊಡ್ತದೆ, ಸುಲಭವಾಗಿ ತಂದುಕೊಡ್ತದೆ. ಆದ್ದರಿಂದ ಎಲ್ಲ ಸಾಧಕರು ಸೂರ್ಯಗ್ರಹಣ ಇರ್ಬೋದು, ಚಂದ್ರಗ್ರಹಣ ಇರ್ಬೋದು, ಇದಕ್ಕಾಗಿ ಕಾದು ಕೂತಿರ್ತಾರೆ. ಕೆಲವರು ಗ್ರಹಣದ ಸಮಯ ಎಲ್ಲಿ ಜಾಸ್ತಿ ಇದೆ ಅಲ್ಲಿಗೆ ಪ್ರಯಾಣವನ್ನು ಮಾಡಿ ಆ ಗ್ರಹಣದ ಸಮಯದಲ್ಲಿ ಅನುಷ್ಠಾನಾದಿಗಳನ್ನು ಮಾಡಿಕೊಂಡು ಲಾಭವನ್ನು ಪಡೆದುಕೊಂಡು ತಮ್ಮ ವಾಸಸ್ಥಾನಕ್ಕೆ ವಾಪಸ್ಸು ಬರೋದು ವಾಡಿಕೆ. ಇತ್ತೀಚೆಗೆ ಅನಗತ್ಯವಾಗಿ ಜನರನ್ನು ಆ ರಾಶಿ ಈ ರಾಶಿ ಅಂತ ಭಯಪಡಿಸೋದು ಶುರುವಾಗಿರೋದು ಒಳ್ಳೆಯ ಬೆಳವಣಿಗೆ ಅಲ್ಲ. ಸಾಧ್ಯ ಆದರೆ ಇನ್ನೊಬ್ಬರ ಬದುಕಿಗೆ ಶಕ್ತಿಯನ್ನು ತುಂಬಬೇಕು, ಚೈತನ್ಯವನ್ನು ತುಂಬಬೇಕು. ಈಗಾಗಲೇ ಶನಿ ಸಾಡೆ ಸಾತಿ ಅಂತ ಭಯಪಟ್ಟವರಿಗೆ ಇನ್ನಷ್ಟು ಕೈಕಾಲು ನಡುಗಿಸೋ ಥರ ನೀವು ಮಾನಸಿಕವಾಗಿ ಭಾವನಾತ್ಮಕವಾಗಿ ಭಯೋತ್ಪಾದನೆಯನ್ನು ಮಾಡಬಾರದು ಎಂಬುದು ನನ್ನ ಅನಿಸಿಕೆ. ನೇರವಾಗಿ ಹೇಳ್ತೀನಿ ಕೇಳಿ. ಚಂದ್ರಗ್ರಹಣ, ಸೂರ್ಯಗ್ರಹಣ ಒಂದು ಕಡೆ ಎಲ್ಲೋ ಆಗ್ತಾ ಇದ್ದರೂ ಕೂಡ ನಾವು ವಾಸ ಮಾಡುವ ಭೂಮಿಗೆ ಗೋಚರ ಇಲ್ಲ ಅಂದರೆ ಶಾಸ್ತ್ರೀಯವಾಗಿ ಯಾವ ಆಚರಣೆಯನ್ನು ನಮಗೆ ಹೇಳಿದ್ದಾರೆ ಅವುಗಳನ್ನು ಮಾಡಬೇಕು ಎಂಬ ನಿಯಮ ಇಲ್ಲ. ನಿಮಗೆ ಸರಳವಾಗಿ ಅರ್ಥ ಆಗಬೇಕಾ? ಈಗ ಬೆಳಕಿದೆ, ನಮಗೆ ಸೂರ್ಯೋದಯ ಆಗಿದೆ. ಸೂರ್ಯೋದಯ ಆಗಿರಬೇಕಾದರೆ ಸಂಧ್ಯಾಕಾಲದಲ್ಲಿ ಸಂಧ್ಯಾ ವಂದನೆ, ಕೆಲವು ಅನುಷ್ಠಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದರೆ ಇದೇ ಭೂಮಿಯಲ್ಲಿ ಇನ್ನೊಂದು ಕಡೆ ಚಂದ್ರೋದಯ ಆಗಿದೆ. ಅಲ್ಲಿ ಏನಾಗುತ್ತೆ? ಶಾಸ್ತ್ರ ಚಂದ್ರೋದಯ ಆಗಿರಬೇಕಾದ್ರೆ ಕೆಲವು ಅನುಷ್ಠಾನಗಳನ್ನು ಮಾಡಬೇಕು ಅಂತ ಹೇಳುತ್ತೆ. ಒಂದೇ ಭೂಮಿ, ಒಬ್ಬರಿಗೆ ಸೂರ್ಯೋದಯ ಆಗಿದೆ, ಇನ್ನೊಬ್ಬರಿಗೆ ಚಂದ್ರೋದಯ ಆಗಿದೆ. ಹಾಗಾದರೆ ಚಂದ್ರೋದಯ ಈಗ ಇಲ್ವಾ? ಇದೆ, ಆದರೆ ಚಂದ್ರ ನಮಗೆ ಗೋಚರಕ್ಕೆ ಇಲ್ಲ. ಆದ್ದರಿಂದ ಚಂದ್ರ ನಮಗೆ ಗೋಚರ ಇಲ್ಲದೇ ಇರೋದ್ರಿಂದ ಚಂದ್ರೋದಯದ ಸಮಯದಲ್ಲಿ ಚಂದ್ರ ಉದಯ ಆದ ಮೇಲೆ ಮಾಡಬೇಕಾದ ಅನುಷ್ಠಾನಗಳನ್ನು ಈ ಸಮಯದಲ್ಲಿ ನಾವು ಮಾಡಲಿಕ್ಕಿಲ್ಲ. ನಾವೇನು ಮಾಡಬೇಕು? ಸೂರ್ಯ ಇರೋದರಿಂದ ಸೂರ್ಯ ಉದಯ ಆದ ಮೇಲೆ ಯಾವ ಅನುಷ್ಠಾನಗಳನ್ನು ಶಾಸ್ತ್ರೀಯವಾಗಿ ನಮಗೆ ಕೊಟ್ಟಿದ್ದಾರೆ ಅದನ್ನು ನಾವು ಈಗ ಮಾಡಬೇಕು. ಹಾಗೆಯೇ ಗ್ರಹಣ ಆಗ್ತಾ ಇದೆ, ಆದರೆ ಭಾರತದಲ್ಲಿ ಈ ಗ್ರಹಣ ಗೋಚಾರಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಗ್ರಹಣದ ಬಗ್ಗೆ ಭಯ ಪಡಬೇಕಾಗಿಲ್ಲ, ರಾಶಿ ಭವಿಷ್ಯಗಳನ್ನು ನೋಡಬೇಕಾಗಿಲ್ಲ, ಏನನ್ನೂ ಮಾಡಬೇಕಾಗಿಲ್ಲ. ವೈಯಕ್ತಿಕವಾಗಿ ನಿಮಗೆ ದೊಡ್ಡ ಪರಿಣಾಮಗಳು ಆಗಲಿಕ್ಕೆ ಇಲ್ಲ. ಆದ್ದರಿಂದ ದಯವಿಟ್ಟು ಭಯ ಪಡಬೇಡಿ, ನೆಮ್ಮದಿಯಾಗಿ ಬದುಕಿ. ಇದನ್ನು ದಯವಿಟ್ಟು ಎಲ್ಲರಿಗೂ ಹಂಚಿಕೊಳ್ಳಿ. ಗರ್ಭಿಣಿಯರಿಗೆ ಏನಾಗ್ಬಿಡುತ್ತದೆ ಅಂತ ನೀವು ಹೇಳ್ತೀನಿ ಕೇಳಿ. ಗೋಚರವಿಲ್ಲದೆ ಇರುವ ಗ್ರಹಣದ ಬಗ್ಗೆ ಭಯಪಟ್ಟುಕೊಂಡು ಕಂಡ ವಿಷಯಗಳನ್ನು ನೋಡಿಕೊಂಡು ಯಾರ್ಯಾರು ಭಯ ಪಡ್ತಿದ್ದೀರಿ ಎಲ್ಲ ರಾಶಿಯವರಿಗೂ ತೊಂದರೆ ಆಗ್ತದೆ. ಗ್ರಹಣದಿಂದ ತೊಂದರೆ ಆಗೋದಿಲ್ಲ, ನಿಮ್ಮ ಭಯದಿಂದ ನಿಶ್ಚಿತವಾಗಿಯೂ ನಿಮಗೆ ತೊಂದರೆ ಆಗ್ತದೆ. ಇದಕ್ಕಿಂತ ಬಿಡಿಸಿ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ದಯವಿಟ್ಟು ಇನ್ನೊಬ್ಬರನ್ನ ಭಯಪಡಿಸ್ಬೇಡಿ, ಅಂಥ ವಿಡಿಯೋಗಳನ್ನು ನೋಡಬೇಡಿ. ಯಾರಾದರೂ ನೋಡಿ ಭಯಪಟ್ಟಿದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಗರ್ಭಿಣಿಯರಿಗೆ ಯಾರಿಗೂ
ಯಾವುದೇ ತೊಂದರೆ ಈ ಗ್ರಹಣದಿಂದ ಇಲ್ಲ ಇಲ್ಲ ಇಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಒಂದು. ಎರಡನೇದು, ಮತ್ತೆ ಹೇಳ್ತಾ ಇದ್ದೀನಿ, ನಾನು ಭವಿಷ್ಯ ಹೇಳೋದಿಲ್ಲ, ದಯವಿಟ್ಟು ಜಾತಕ ಕಲಿಸ್ಬೇಡಿ. ಭವಿಷ್ಯಕ್ಕಾಗಿ ಸಂಸ್ಥೆಗೆ, ಜೀವನಯೋಗ ಪ್ರತಿಷ್ಠಾನಕ್ಕೆ ಕರೆಗಳನ್ನು ಮಾಡಬೇಡಿ. ನಮ್ಮದು ಯೋಗ ಧ್ಯಾನ ಇಂಥದಕ್ಕೆ ಸಂಬಂಧಪಟ್ಟ ಸಂಸ್ಥೆ. ಆದರೂ ಶನಿಯ ಬಗ್ಗೆ, ಈ ಸಾಡೆ ಸಾತಿಯ ಬಗ್ಗೆ ಭಯಪಟ್ಟಿದ್ರಿ. ಆದ್ದರಿಂದ ಈ ಸಾಡೆ ಸಾತಿಯಲ್ಲಿ ಮನಸ್ಸಿನ ಮೇಲೆ, ನಮ್ಮ ಸಂಬಂಧಗಳ ಮೇಲೆ, ಬದುಕಿನ ಮೇಲೆ ಆಗುವ ಪರಿಣಾಮದ ಬಗ್ಗೆ ಒಂದು ವಿಡಿಯೋನ ಮಾಡಿ ಈಗಾಗಲೇ ಹಂಚಿಕೊಂಡಿದ್ದೇನೆ. ಯಾರ್ಯಾರು ಅಷ್ಟಮ, ಸಾಡೆ ಸಾತಿ ಮುಂತಾದ ಶನಿಯ ಭಯದಿಂದ ಪೀಡಿತರಾಗಿದ್ದೀರಿ, ದಯವಿಟ್ಟು ಮರೆಯದೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ಅದನ್ನು ನೀವು ನೋಡಿ ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳಿ. ಹಾಗೆಯೇ ಯಾರ್ಯಾರಿಗೆ ಶನಿಯ ಭಯ ಇದೆ, ಶನಿ ಕಾಟ ಅಂತ ಭಯ ಪಡ್ತಾ ಇದ್ದೀರಿ, ಅವರಿಗೆಲ್ಲ ತುಂಬ ಶಕ್ತಿಯುತವಾದ ಶನೈಶ್ಚರ ಕೃತ ನರಸಿಂಹಸ್ತುತಿ ಅಂತಿದೆ. ಅದರ ಪಾರಾಯಣ ಪ್ರತಿದಿನ ಬೆಳಗ್ಗೆ ಸಂಜೆ ಸಾಧ್ಯ ಆದಷ್ಟು ಮಾಡ್ತಾ ಬಂದರೆ ನಿಮಗೆ ಅದರ ಪ್ರತಿಕೂಲವಾದ ಪರಿಣಾಮಗಳು ಕಡಿಮೆ ಆಗ್ತದೆ, ಬದುಕಿಗೆ ಒಂದು ಚೈತನ್ಯವನ್ನು ಕೊಡುತ್ತೆ. ನೀವು ಕೇಳಿಕೊಂಡಿದ್ದರಿಂದ ಸದ್ಯದಲ್ಲೇ ಇನ್ನೊಂದು ವಾರದಲ್ಲಿ ಆನ್ಲೈನಲ್ಲಿ ನೀವು ಅದನ್ನು ಕಳೀಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಯಾರಿಗೆ ಆಸಕ್ತಿ ಇದೆ ಮರೆಯದೆ ಕೆಳಗೆ ಕೊಟ್ಟಿರುವ ಒಂದು ವಾಟ್ಸಪ್ಪಿನ ಚಾನಲ್ಗೆ ಸೇರಿಕೊಳ್ಳಿ. ಅಲ್ಲಿ ನಮ್ಮ ಕೋರ್ಸಿನ ಮಾಹಿತಿಗಳನ್ನು ನಿಮಗೆ ಹಂಚಿಕೊಳ್ತೇವೆ. ನಿಮಗೆ ಕಾಲಕಾಲಕ್ಕೆ ಸಿಗಬೇಕಾದ ಮಾಹಿತಿಗಳು ಅಲ್ಲಿ ನಿಮಗೆ ಸಿಗತ್ತೆ. ಮೂರನೆಯದಾಗಿ, ರಾಮನವಮಿ ಬಂತು, ಯುಗಾದಿ ಆದಮೇಲೆ ರಾಮನವಮಿಯ ತನಕ ಮತ್ತು ರಾಮನವಮಿ ಆದಮೇಲೆ ಒಂದು ಕೆಲವು ದಿನಗಳು ಒಂದು ಅತ್ಯಂತ ಶಕ್ತಿಯುತವಾದ ಸಮಯ. ಶನಿ ಅಂತಲ್ಲ, ಯಾವ ಗ್ರಹಚಾರದ ತೊಂದರೆಯೂ ನಿಮಗಾಗದೆ, ಯಾವುದೇ ಭೂತ ಪ್ರೇತ ಮತ್ತು ವಾಮಾಚಾರ ಇಂಥ ಭಯದಿಂದ ಯಾರು ಪೀಡಿತರಾಗಿದ್ದೀರಿ ಅಂಥವರೆಲ್ಲರಿಗೂ ಕೂಡ ಅದರಿಂದ ಮುಕ್ತಿ ಸಿಗುವಂತೆ ಸರಳವಾಗಿ ಒಂದು ರಾಮನಾಮದ ಅನುಷ್ಠಾನವನ್ನು ನಾನು ಕೊಟ್ಟಿದ್ದೆ. ಆ ಲಿಂಕನ್ನು ಕೂಡ ಕೆಳಗಡೆ ಕೊಟ್ಟಿರ್ತೀರಿ. ಸಾಧ್ಯ ಆದಷ್ಟು 2 ಲಕ್ಷ ರಾಮನಾಮದ ಅನುಷ್ಠಾನ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಎದ್ದು ಆ ರಾಮನಾಮ ಹೇಗೆ ಮಾಡಬೇಕು ಅನ್ನೋದಕ್ಕೆ ನಾನೊಂದು ಆಡಿಯೋನ, ಹೈ ಕ್ವಾಲಿಟಿ ಆಡಿಯೋನ ರೆಕಾರ್ಡ್ ಮಾಡಿ ನಿಮಗೆ ಹಂಚಿಕೊಂಡಿದ್ದೆ ಮೆಡಿಟೇಷನ್ ಮಾಡಲಿಕ್ಕೆ. ಅದನ್ನು ಕೂಡ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಸೇವ್ ಮಾಡ್ಕೊಳ್ಳಿ. ಪ್ರತಿದಿನ ಅನುಷ್ಠಾನಕ್ಕಾಗಿ ಬಳಸಿಕೊಳ್ಳಿ. ಅನುಷ್ಠಾನ ಹೇಗೆ ಮಾಡಬೇಕು ಅಂತ ನಿಮಗೆ ಇನ್ನೂ ಸ್ಪಷ್ಟೀಕರಣ ಬೇಕಿತ್ತು ಅಂತಾದರೆ ಹಳೆಯ ಆ ವಿಡಿಯೋನ ಕೂಡ ಕೆಳಗಡೆ ನಾನು ಹಂಚಿಕೊಂಡಿರ್ತೇನೆ, ಅದನ್ನು ಕೂಡ ನೋಡಿ ಇನ್ನೊಬ್ಬರಿಗೂ ಹಂಚಿಕೊಳ್ಳಿ. ದಯವಿಟ್ಟು ಭಕ್ತಿ ಬೇಕು, ಶ್ರದ್ಧೆ ಬೇಕು, ಅನಗತ್ಯವಾದ ಮೌಢ್ಯ ಇರಬಾರ್ದು, ಅನಗತ್ಯವಾಗಿ ಭಯ ಪಡ್ಕೋಬಾರ್ದು, ಇನ್ನೊಬ್ಬರನ್ನು ಕೂಡ ಭಯಪಡಿಸಬಾರ್ದು. ನೀವೇನಂತೀರಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಇದನ್ನು ಇನ್ನೊಬ್ಬರಿಗೂ ಹಂಚಿಕೊಳ್ಳಿ. ಶುಭ ದಿನ.